ಕಾಂತರಾಜಪುರ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಾಲಮತಿಘಟ್ಟ ಗ್ರಾಮದ ಜೆಸಿಬಿ ಸುರೇಶ್ ಅವರನ್ನು ಶಾಸಕ ಸಿಎನ್ ಬಾಲಕೃಷ್ಣ ಅಭಿನಂದಿಸಿದರು. ಈ ವೇಳೆ ಕಾಂತರಾಜಪುರ ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲ ನಿರ್ದೇಶಕರು, ಷೇರುದಾರರು, ಶ್ರವಣಬೆಳಗೊಳ ಹೋಬಳಿಯ ಜೆಡಿಎಸ್ ಮುಖಂಡರು, ನೂತನ ಅಧ್ಯಕ್ಷ ಜೆಸಿಬಿ ಸುರೇಶ್ ಸಂಬಂಧಿಕರು, ಸ್ನೇಹಿತರು ಉಪಸ್ಥಿತರಿದ್ದರು. ನೂತನ ಅಧ್ಯಕ್ಷರಿಗೆ ಸನ್ಮಾನ ಮಾಡಿದ ಬಳಿಕ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿದ್ದಾರೆ. ಕಾಂತರಾಜಪುರ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಇವತ್ತು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಾಲಮತಿಘಟ್ಟ ಗ್ರಾಮದ ನಮ್ಮ ಸುರೇಶ್ ಅವರು ಎಲ್ಲ ನಿರ್ದೇಶಕರ ಪರವಾಗಿ ಈ ಒಂದು ಸೊಸೈಟಿ ವ್ಯಾಪ್ತಿಯ ಪಕ್ಷದ ನಾಯಕರುಗಳ ಪರವಾಗಿ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷರಾದಂಥ ದೇವರಾಜ ಗುರು, ರಾಜೇಂದ್ರ ಅವರು, ಪ್ರವೀಣ್ ಅವರು ಹಾಗೂ ಸ್ಥಳೀಯ ನಮ್ಮ ನಾಗರಾಜ್ ನಾಗಣ್ಣ ಅವರು, ರಾಮಚಂದ್ರನ್ ಅವರು, ಅದೇ ರೀತಿ ಶ್ರೀರಂಗ್ ಅವರು, ನಮ್ಮ ನಟೇಶು, ಕ್ಷೇತ್ರಪಾಲು, ನಮ್ಮ ಸುರೇಶ್ ಅವರ ತಂದೆಯವರಾದಂಥ ರಾಜೇಂದ್ರ ರೇವಣ್ಣ ಅವರು, ಆಮೇಲೆ ನಮ್ಮ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಗುರೂರವರು ಹಾಗೂ ಸ್ಥಳೀಯ ಎಲ್ಲ ನಮ್ಮ ನಿರಂಜನಾದಿಯಾಗಿ ನಮ್ಮ ಕಾರ್ಮಿಕರು ಹಾಗೂ ಪಂಚಿಯವರು ಮಾಜಿ ಅಧ್ಯಕ್ಷರಿದ್ದಾರೆ. ಅನೇಕ ನಮ್ಮ ಈ ಹಿಂದೆ ಅಧ್ಯಕ್ಷರಾಗಿ ತೆರವು ಮಾಡಿಕೊಟ್ಟಂಥ ವಿಷಯಗಳು ಕೂಡ ಅಭಿನಂದಿಸ್ತಾ ಇದ್ದೀನಿ. ಆಮೇಲೆ ಹಾಲಿ ಮಾಜಿ ಸದಸ್ಯರುಗಳು ಕೂಡ ಸಹಕಾರವನ್ನು ನೀಡಿದ್ದಾರೆ. ಹಾಗೂ ಎಲ್ಲ ಗ್ರಾಮದ ಮುಖಂಡರುಗಳು ಕೂಡ ಬಂದಿದ್ದಾರೆ. ಇವತ್ತು ನಮ್ಮ ಹಿರಿಯನಹಳ್ಳಿ ಇರ್ಬೋದು, ಕಿತ್ತೇನಹಳ್ಳಿ ಇರ್ಬೋದು, ಆಲಮತಿಘಟ್ಟ ಇರ್ಬೋದು, ಕಾಂತರಾಜಪುರ ಇರ್ಬೋದು, ಸಿದ್ದನಹಳ್ಳಿ ಇರ್ಬೋದು, ಕೊಪ್ಪಳ ಇರ್ಬೋದು, ಬೇರೆ ಸೊಸೈಟಿ ಇರ್ಬೋದು, ಎಲ್ಲ ಬೇರೆ ಬೇರೆ ಗ್ರಾಮಗಳಿಂದನೂ ಕೂಡ ಬಂದಿದ್ದಾರೆ. ಅವರು ತಂದೆನೂ ಕೂಡ ಇಲ್ಲಿ ಹೋರಾಟ ಮಾಡಿದವರು. ಒಂದು ಮಾತಿನಂತೆ ನೀವೆಲ್ಲರೂ ಕೂಡ ನಿಂತು ಬಸವರಾಜ್ ಅವರೆಲ್ಲರೂ ಕೂಡ ಅವಕಾಶವನ್ನು ಸ್ವಾಮಿ ಎಲ್ಲ ಕೂಡ ಇದ್ದೀನಿ. ಅವರು ಒಳ್ಳೆ ರೀತಿ ನಡೆಸ್ಕೊಂಡು ಹೋಗಲಿ. ಇವತ್ತು ಈ ಹಿಂದೆನೂ ಕೂಡ ನಮ್ಮ ಈ ಸೊಸೈಟಿ ವ್ಯಾಪ್ತಿನಲ್ಲಿ ಸುಮಾರು 8 ಕೋಟಿ ತನಕ ಕೂಡ ಸಾಲ ಕೊಟ್ಟಿದ್ದೀವಿ. ಅಂದಾಜು 8 ಕೋಟಿ ಕೂಡ ಮೊನ್ನೆನೂ ಕೂಡ ನಿಮಗೆ ಬೇಡಿಕೆಯಂತೆ 65 ಲಕ್ಷ ಕೂಡ ಅವಕಾಶ ಮಾಡಿದ್ದೀವಿ. ಇವರ ಅಧ್ಯಕ್ಷತೆಯಲ್ಲೂ ಕೂಡ ನೆರವೇರಿಸ್ಕೊಂಡು ಹೊಸದು ಸ್ವಲ್ಪ ಬಾಕಿ ಇದೆ, ಅದು ಕೂಡ ಆಗಿದೆ. ಎಲ್ಲ ನಿಮ್ಮ ಸೊಸೈಟಿನ ಉತ್ತಮ ರೀತಿ ಬೆಳೆಸ್ಕೊಂಡು ಹೋಗಿ ಅಂತ ನಾನು ತಮ್ಮೆಲ್ಲರಿಗೂ